ಇನ್ನು ಪ್ರಮೋಷನ್ ವಿಷಯಕ್ಕೆ ಬಂದರೆ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ ಮಾರ್ಕ್ ಪ್ರಮೋಷನ್ನ. ಎಲ್ಲ ಕಡೆ ಇಂಟರ್ವ್ಯೂಸ್ಗಳು, ಪಾಡ್ಕಾಸ್ಟ್ಗಳು ನಡೀತಾ ಇದೆ. ಪ್ರೀ ರಿಲೀಸ್ ಈವೆಂಟ್ ಕೂಡ ತುಂಬ ದೊಡ್ಡದಾಗಿ ಹುಬ್ಳಿಲಿ ನಡೆದಿದೆ. ಅಲ್ಲಿ ಕೂಡ ಒಂದು ಮಾತು ಹೇಳಿದ್ದಾರೆ ಷಡ್ಯಂತ್ರ ಅಥವಾ ಏನೋ ಒಂದು ಬೇಡದೇ ಇರೋದು ನಡೀತಾ ಇದೆ ನಮ್ಮ ವಿರುದ್ಧ ಅಂತ. ಸೊ ಅದು ಯಾರು, ಯಾಕೆ, ಏನು ಗೊತ್ತಿದ್ರೆ ಕಮೆಂಟ್ ಮಾಡಿ ನೋಡೋಣ. ಅದು ಡೈರೆಕ್ಟ್ಲಿ ಡೌಟ್ ಬರೋದು 45 ಮೇಲೆ. ಸೊ ಈಗ 45 ಕಡೆ ಹೋಗೋಣ. 45 ತುಂಬ ಕ್ಲಿಯರ್ ಆಗಿರೋದು, ಇಲ್ಲಿ ಶಿವನ ರೆಫರೆನ್ಸ್ಗಳಿದೆ. ರಾಜ್ ಬಿ ಶೆಟ್ಟಿ ಯಾವುದೋ ಒಂದು ತೊಂದರೆಯಲ್ಲಿ ಸಿಗಾಕೊಂಡಿದ್ದಾರೆ. ಗರುಡ ಗಮನ ವೃಷಭ ವಾಹನದ ಒಂದು ರೆಫರೆನ್ಸ್ ಇದೆ. ಒಳ್ಳೆ ಡೀಸೆಂಟ್ ಆಗಿ ಕ್ಯಾಶುವಲ್ ಆಗಿ ಇದ್ದವನು ಪ್ರಾಬ್ಲಮ್ ಅಲ್ಲಿ ಸಿಗಾಕೊಂಡು ಗರುಡ ಗಮನದಲ್ಲಿ ಇದ್ದ ಹಾಗೆ ಒಂದು ಕೋಪಗ್ರಸ್ತನಾಗಿ ಕಾಣಿಸಬಹುದು ಅಂತ. ಲೈಫ್ನ ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ತನ್ನನ್ನು ತೊಡಗಿಸ್ಕೋಬಹುದು ತನಗೆ ಗೊತ್ತಿಲ್ದಂಗೆ, ಅಥವಾ ಅವ್ರಿಗೂ ಅರಿವು ಬಂದು ಆ ಕಡೆ ಹೋಗ್ಬೋದು ರಾಜ್. ಇನ್ನು ಉಪ್ಪಿ ಕ್ಯಾರೆಕ್ಟರ್ ಒಂದು ರೀತಿ ಯಮ ಅಂತ ಅನ್ಸುತ್ತೆ. ಗಾಡಿ, ಲುಕ್ಸ್ ಎಲ್ಲ ನೋಡಿದಾಗ ಇಲ್ಲೊಂದು ಪಕ್ಷ ಡೌಟ್ ಬರುತ್ತೆ, ಶಿವ ಕಾಪಾಡ್ತಿದ್ದಾನ ಅಥವಾ ಯಮನೇ ಕಾಪಾಡ್ತಿದ್ದಾನ ರಾಜ್ನ ಅಂತ. ಸುಸೈಡ್ ಥಾಟ್ಸ್ ಕೂಡ ಇರ್ಬೋದು ರಾಜ್ಗೆ. ಆಗ ಬರೋವಂಥದ್ದೇ ಕೆಲವೊಂದು ಸೀನ್ಗಳು ಅಂತ ಅನ್ಸುತ್ತೆ. ಟ್ರೇಲರ್ನಲ್ಲಿ ನೋಡಿದಾಗ ಕೆಲವೊಂದು ಸೀನ್ಗಳ ಅರ್ಥನೇ ಆಗಲ್ಲ, ಅದು ಅದಾಗಿರ್ಬೋದು. ಒಂದು ರೀತಿ ಟ್ರಾನ್ಸ್ ವಿಡಿಯೋಗಳು ನೋಡಿದ್ರೆ ಹೇಗೆ ಅನ್ಸುತ್ತೋ ಆ ರೀತಿ ಅನ್ಸುತ್ತೆ. ಇದರಲ್ಲೇ ಆಕ್ಚುಲಿ ತುಂಬಾ ಕ್ಲಿಯರ್ ಇಲ್ಲ 45 ಯಾವ ತರ ಹೋಗ್ತಾ ಇದೆ ಮೂವಿ, ಯಾವ ರೀತಿ ಯಾವ ಕಡೆಗೆ ಹೋಗುತ್ತೆ ಅನ್ನೋದು ಕ್ಲಾರಿಟಿ ಇಲ್ಲ. ಗಾಡಿ ನಂಬರ್ 45 ಅಂತ ಇದೆ, ಅದೇ ಮೇನ್ ರೆಫರೆನ್ಸ್. 45 ಅನ್ನೋ ನೇಮ್ ಟೈಟಲ್ ಯಾಕೆ ಬಂತು ಅನ್ನೋದಕ್ಕೆ. ಆಫ್ರೋ ಟಪಾಂಗ್ ಅನ್ನೋ ಒಂದು ಸಾಂಗ್ ಕೂಡ ಇತ್ತು, ಅದು ಯಾವಾಗ ಬರುತ್ತೆ, ಯಾಕೆ ಬರುತ್ತೆ ಗೊತ್ತಿಲ್ಲ ಸದ್ಯಕ್ಕೆ. ಅದು ಪಾರ್ಟ್ ಆಫ್ ಮೂವಿ ಆಗಿದ್ರೆ ಪಾರ್ಟ್ ಆಫ್ ಲೈಫ್ ಆಗಿರುತ್ತೆ ಅಂತ ಅನ್ಕೊಬೋದು. ಅಂದರೆ ನನ್ನ ಪ್ರಕಾರ ಪ್ರತಿಯೊಂದು ಹಂತದ ಲೈಫ್ನ ಅಥವಾ ಪ್ರತಿಯೊಬ್ಬರ ಒಂದು ಜನರಲ್ ಲೈಫ್ನ ಇಲ್ಲಿ ತೋರಿಸ್ತಾ ಇರೋದು ಇವರಿಬ್ರು ಸೇರಿಕೊಂಡು ರಾಜ್ಗೆ ಅಂತ ಅನ್ಸುತ್ತೆ. ಬಿಕಾಸ್ ಅವನಿಗೆ ಸೂಸೈಡ್ ಮಾಡ್ಕೊಬೇಕು ಅಥವಾ ಇದರಿಂದ ಆಚೆ ಬರಬೇಕು ಅಂತ ಅನ್ಸಿರೋದಕ್ಕೆ ಯಾಕೆ ನೀನು ಬದುಕಬೇಕು, ಹೇಗೆ ಬದುಕಬೇಕು ಅನ್ನೋದನ್ನ ತೋರಿಸೋ ಥರ ಇರ್ಬೋದು ಅಂತ ನನ್ನ ಊಹೆ. ಕ್ಲಿಯರ್ ಕಟ್ ಆಗಿ ಕತೆ ನನಗೆ ಗೊತ್ತಿದ್ರೆ ಹೋಗೋದು ಅಂತ ಅನ್ನೋರು ಮಾರ್ಕ್ ಕಡೆ ತಲೆ ಹಾಕ್ತಾರೆ. ಇದೇನು ಗುರು ಅರ್ಥನೇ ಆಗ್ತಾ ಇಲ್ಲ, ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ಏನು ಅಂತ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಅವರಲ್ಲಿದ್ದರೆ ಅವರು ಮೊದಲು 45 ಕಡೆ ತಲೆ ಹಾಕ್ತಾರೆ. ಒಟ್ಟಿನಲ್ಲಿ ಎರಡೂ ಕಡೆ ಜನ ಹೋಗ್ತಾರೆ ಅನ್ನೋದು ನನ್ನ ಭಾವನೆ. ಅದೇ ಒಂದು ಯೋಚನೆಯಲ್ಲಿ ಎರಡೂ ಕೂಡ ಒಟ್ಟಿಗೆ ಬರ್ತಿದೆ ಅಂತ ಅನ್ಸುತ್ತೆ. ನೋಡೋಣ ಯಾವುದು ಗೆಲ್ಲುತ್ತೆ, ಹಾಗೆ ಯಾವುದು ಒಂದು ಸಣ್ಣ ಪ್ರಮಾಣದಲ್ಲಿ ಅದು ಕೂಡ ಗೆದ್ದಿರುತ್ತೆ ಅಂತ. ಇನ್ನು ನೀವು ಯಾವುದು ನೋಡ್ತೀರಾ ಮೊದಲು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮಾರ್ಕ್ ನೋಡೋದಿದ್ರೆ ಮಾರ್ಕ್ ಅಂತ ಟೈಪ್ ಮಾಡಿ, 45 ಕಡೆ ಹೋಗೋದಿದ್ರೆ 45 ಅಂತ ಟೈಪ್ ಮಾಡಿ ಕಮೆಂಟ್ ಮಾಡಿ. ಹಾಗಾದ್ರೆ ನಮ್ಮ ಬೇರೆ ಬೇರೆ ಕಂಟೆಂಟ್ಗಳನ್ನು ಕೂಡ ನೋಡಿ, ರಿವ್ಯೂಸ್, ಅಪ್ಡೇಟ್ಸ್, ಡಾಕ್ಯೂ ಸೀರೀಸ್ ಕೂಡ ಮಿಸ್ ಮಾಡದೆ ನೋಡಿ. ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಲೈಕ್ ಹಾಗೂ ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆಲ್ ಇಟ್ಟು ಆನ್ ಮಾಡ್ಕೊಳ್ಳಿ, ಆಗ ಆನ್ ಟೈಮ್ ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಹಾಗಾದ್ರೆ ನಾನು ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ಸಿಗ್ತೀನಿ. ಚೆಲುವೆಯ ನೋಟ ಚೆನ್ನ